ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೀವು ಕೋಲಾರ, ಬಂಗಾರಪೇಟೆ, KGF ಭಾಳ ಓಡ್ತಾಯಿದ್ದೀರಾ. ಅಲ್ಲಿನ ಬಡ ಜನರಿಗೆ ದಲಿತರಿಗೆ ಭಾಳ ನ್ಯಾಯ ಒದಗಿಸುವ ಮೂಲಕ ಮತ್ತು ಅಲ್ಲಿನ ಕಷ್ಟ ಸುಖಗಳನ್ನು ಪರಿಹಾರ ಮಾಡುವ ಮೂಲಕ ಭಾಳ ನಿಮ್ಮ ಒಂದು ಸಂಘಟನೆ ಮೂಲಕ ಅಥವಾ ವೈಯಕ್ತಿಕವಾಗಿ ಭಾಳ ಹೋರಾಟ ಮಾಡ್ತಾಯಿದ್ದೀರಾ. ಇದೇ ವಿಷಯವಾಗಿ ನಮಗೆ ಒಂದು ಸ್ವಲ್ಪ ಸುಳಿವು ಸಿಕ್ತು. ಆದ್ದರಿಂದ ನಿಮ್ಮ ಬಾಯಿಯಿಂದ ನೀವೊಂದು ಹೇಳುವಂಥ ವಿಷಯವನ್ನು ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಕುಮಾರ್ ಅಂತ ಮಾತಾಡ್ತೀನಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾಡ ಸ್ಥಾಪಿತ ಕೋಲಾರ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನನಗೆ ಭಾಳ ಹೆಮ್ಮೆನೂ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂಥ ಮಹಾನ್ ಹೋರಾಟಗಳಂದರೆ 24% ಎಲ್ಲ ದಲಿತರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರಿಗೂ ಸಮಾನ ಒಂದು ಅವಕಾಶಗಳು ಸಿಗಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವೊಂದು ಮನವಿಯನ್ನು ಸಲ್ಲಿಸಿದ್ವಿ. ಅದಾಗಿ ಇನ್ನೂ ಅನೇಕ ನನ್ನ ಒಂದು ಸಣ್ಣ ಅಲ್ಪ ಕಾರ್ಯದಲ್ಲಿ ಸುಮಾರು 10-15 ವಿವಾಹಗಳು ಮಾಡಿಸಿರ್ತಕ್ಕಂಥದ್ದು, ಒಂದು 10-20 ಹೋರಾಟಗಳನ್ನು ಮಾಡಿ ಬಡವರಿಗೆ ಮನೆಗಳನ್ನು ಕೊಡೋಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೋಲಾರದಲ್ಲಿ ನಾನು ಒಂದು ಸರ್ಕಾರಿ ಲ್ಯಾಂಡಲ್ಲಿ ಬಡವರಿಗೆ ಒಂದು ಸೂರು ಕೊಡೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿರ್ತಕ್ಕಂತಹ ಜಮೀನನ್ನು ಸರ್ಕಾರ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ರಿಗೂ ಬಡವರಿಗೆ ಒಂದೊಂದು ಸೂರು ಕೊಡಬೇಕಂತೇಳಿ ಆ ಮುಖಾಂತರವಾಗಿ ಅಲ್ಲಿ ಎಲ್ಲರಿಗೂ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಅಲ್ಲಿರತಕ್ಕಂತಹ ಬಡವರಿಗೆ ಸೂರು ಕೊಡೋಂಥ ಕೆಲಸಗಳು ಮಾಡ್ತಾಯಿದ್ದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಇದೆ. ಅದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ಒಂದು ಯುವ ಪೀಳಿಗೆಗೆ ಹಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕು ಅಂತ ನಾನು ಮುಂದಾಗಿದ್ದೀನಿ. ಇವೆಲ್ಲರಿಗೂ ತಮ್ಮ ಮಾಧ್ಯಮದ ಒಂದು ಸಹಾಯ, ಮಾಧ್ಯಮದ ಮಿತ್ರರ ಸಹಾಯ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.